ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಟ್ಸ್ವಾಮಿ ಬರ್ಕಳ ಎಷ್ಟಾಯ್ತೆ? ಒಂದು ಚವರೇ ಇದೆ ಸರ್. ಕೊಡಿ ಹೋಗಿ. ವಿಜಯಲಕ್ಷ್ಮಿ ಬರ್ಕಳ 2000. ಅಣ್ಣ ಏನಿಲ್ಲ, ವೇದ ಪಿಕ್ಚರ್ ನೋಡ್ದ? ವಾ ನೋಡ್ದಾಗಲ್ಲ, ಹೆಂಗೈತೆ? ಸೂಪರ್ ಆಗೈತೆ. ನಮ್ಮ ಶಿವಣ್ಣನ ಪಿಕ್ಚರ್ ಅಂದ್ರೆ ಹಂಗೆ ಕಳ್ದ. ನೀನು ನೋಡಿದೆಯಲ್ಲ? ಇಲ್ವಾ? ನೀನು ನೋಡಿದ್ಯಾ? ನೋಡಿದ್ಯಲ್ಲ ನೀನು. ಜೀಪೈ ಆಪ್ನ ಈಗಲೇ ಡೌನ್ಲೋಡ್ ಮಾಡ್ಕ, ಅದ್ರಾಗೈತೆ ನೋಡ್ಲಾ? ನಾನು ನೋಡೀನಿ, ಸಾಕಾಗೈತಕಲ್ಲ. ಅಷ್ಟೊಂದು ಚೆನ್ನಾಗಿತ್ತ. ಈಗಲೇ ಡೌನ್ಲೋಡ್ ಮಾಡ್ತೀನಿ. ಏನಮ್ಮ ಒಟ್ಟಿ ಕೇಳ ಗಂಟ ಕೊಡಕ್ಕೆ ಇಲ್ಲ ಅಂತೀರಲ್ಲ? ಹಾಗೇನಿಲ್ಲ, ನಾ ಊರಿನಲ್ಲಿ ಇರಲಿಲ್ಲ. ಯಾವಾಗ ಕೇಳಿದ್ರೆ ಊರ್ನಾಗಿಲ್ಲ ಅಂತೀರಾ? ಸರಿ, ಎಷ್ಟಾಯ್ತೆ? ಇನ್ನೂ ಬರ್ಕೊಂಡೆ ಇಲ್ಲ? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಕಂಟಿನ ನಮಸ್ಕಾರ ಅಣ್ಣ. ಏನಣ್ಣ ಇಷ್ಟು ದಿವಸ ಆಯಿತು ಬಂದು? ಬಸ್ ಸಣ್ಣ ಕೂಡ ಆಗಿದ್ದೀರಣ್ಣ ನಾವು. ಹಲೋ, ಮಸ್ಕ ಹೊಡೆದ್ರೆ ಸಾಕು, ಫಸ್ಟ್ ಬಡ್ಡಿಗೆ ಹಾಸ್ಕೊಡು. ಅಣ್ಣ ಈ ತಿಂಗಳು ಹೊಸಿ ಟೈಟ ನಾವು. ಅಣ್ಣ 200 ರೂಪಾಯಿ ಮಾತ್ರ ಇರೋದಣ್ಣ. ಲೇ ಏನು ಆಟ ಆಡ್ತೀಯನ್ನ? ಏನಿಲ್ಲ ಟೈಟು, ಅಂಗಡಿನ ನಮಗೆ ಬಿಟ್ಕೊಡು, ನಾವೇ ನೋಡ್ಕೊಂತೀವಿ. ಏಯ್ ಬಿಡ್ರ, ಏಯ್ ಮುಂದಿನ ತಿಂಗಳ ಗಂಟೆ ಟೈಮ್ ಇಲ್ಲ, ಇನ್ನೆರಡೇ ವಾರ ಹೊರಡು. ಅಡೋ ನೀನು ಹಿಂಗೆ ಸಾಫ್ಟ್ ಆದರೆ ನಾವು ವಸೂಲಿ ಮಾಡ್ದಂಗೆ. ಅಣ್ಣ ಲವ್ವಲ್ಲಿ ಬಿದ್ದು ಸ್ಯಾನೆ ಬದಲಾಗವ್ರೆ ಅಲ್ವೇನ್ರಲ್ಲ? ಸಿಂಹ ಸಾಫ್ಟ್ ಆಗಿದೆ ಅಂತ ಅದಕ್ಕೆ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಹೋಗ್ಬೇಡ ಗುಳಿ. ಮಸ್ಕ ಹೊಡಿತಿರೋದು ನೀನ್ ಕಲ ಹುಲಿ. ಅಣ್ಣ ನಾವು ಪೂರ್ತಿ ವಸೂಲಿ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಅವನ್ ತಾವು ಬಯಸ್ಕತೀವಿ. ಅವ್ವ ಬೈದಿದ್ದು ಅದಕ್ಕೆಲ್ಲ ಮುಂಚೆ ನಾವು ಮಾರ್ಕೆಟಿಗೆ ಬರದೆ ಓಡ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಬಂದಿದ್ವಲ್ಲ, ಹೇಳು ಮಾಡ್ಬಿಡು. ಲೈ ಮೆಸ್ಸಿಗೇನಾದ್ರೂ ನಮಗೆ ಹಿಂಗೆ ಬಡ್ಡಿ ವಸೂಲಿ ಮಾಡೋ ವಿಷಯ ಗೊತ್ತಾದ್ರೆ ಏಟ್ ಬೇಸರ ಮಾಡ್ಕೊಂತ ಹೇಳು. ಬ್ಯಾಸ್ಕಣ, ಇನ್ನು ಈ ಜನ್ಮದಾಗೆ ನಮ್ಮ ಯಾರ ತವನು ಮಾತಾಡಕ್ಕಿಲ್ಲ ಅತ್ತಿಗೆ. ಮಾತಾಡೋದು ಬಿಡು, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಲಿಕ್ಕೆ ಚಾನ್ಸ್ ಉಂಟು, ಗೊತ್ತುಂಟೆ? ಅಂದರೆ ಅವಳು ಬೇಸರ ಆಗ್ದಂಗೆ ಇದನ್ನೆಲ್ಲ ಹೇಳ್ಬೇಕು ಕಂಡ್ರಲ್ಲ. ಇದು ಸಾಧ್ಯ ಅಂತ ಅನ್ನಿಸ್ತೈತಾ ಅಣ್ಣ ನಿನಗೆ? ಯಾಕೆ ಹಾಕಿಲ್ಲ? ಗೆಪ್ತೆ ಐತಾ? ನಾನು ನಮ್ಮ ಹುಡುಗಿ ನೋಡಿದ್ದೆ ಮಾರ್ಕೆಟ್ನಾಗೆ. ಅವಳ ಕೈಗೆ ಕಳ್ಳ ಸಿಗಕಂಡ, ಅವಳನ್ನು ಶಂಸೆ ಬಿಟ್ಬಿಟ್ಲು ಕಂಡ್ರಲ್ಲ. ಏಯ್ ಯಾಕಲ್ಲ? ಅತ್ತಿಗೆ ಕಳ್ಳನ್ನ ಕ್ಷಮಿಸಿದ್ರು ಅಟೆಯ, ಪಿರುತಿಲ್ ಬೀಳಲಿಲ್ಲ. ಮುಂಗುಸಿ, ಅಣ್ಣನ ಡಿಸ್ಕರೇಜ್ ಮಾಡಬೇಡ ನೀನು. ಅಣ್ಣ ನೀನು ಹೇಳಣ್ಣ. ನಾನು 7 ಅಣ್ಣ ಅಂತಾನೆ ಹೇಳ್ತಿರೋದಕ್ಕಲ್ಲ ಅಣ್ಣ. ಆದಷ್ಟು ಬಿರ್ನೆ ನಿನ್ನ ಪಿರುತಿನ 7 ಅಣ್ಣ. ಏನಾರ ಹೂ ತಕೊಂಡ್ರೆ ಪಕ್ಕ ಲವಲ್ ಬಿದ್ದಂಗೆನೆ ಅರ್ಥ. ಈ ಮಾರ್ಕೆಟ್ನಾಗ ಅವಳು ಗಂಟಿದ್ ಗೆಪ್ತಿ ಶಾನ ಆಗ್ಬೇಕಂಡ್ರಲ್ಲ. ಈ ದಿವಸ ಹೆಂಗೋ ಮದುವೆ ನೆಪ್ದಾಗ ಅವಳ ಜೊತೆಗೆ ಇದ್ದೆ. ಈಗ ಪ್ರೀತಿ ಹೇಳೋದಿರ್ಲಿ, ಅವಳು ನೋಡ್ಬೇಕಾದ್ರೂ ಯಾವ ನೆಪನೂ ಇಲ್ಲ ಕಂಡ್ರಲ್ಲ. 3 ಹೊತ್ತು ನೋಡ್ಬೋದು ಕಣಣ್ಣ. ಕಾಫಿ ತಿಂಡಿ ಊಟ ಅಂತ 3 ಹೊತ್ತು ಮೆಸ್ ತಕ್ಕ ಹೋಗ್ಬರ್ಮ. ಅಣ್ಣ ಫಸ್ಟ್ ಬಂದಿರೋ ಕೆಲಸ ಮುಗಿಸು. ಲೈ ನೀವು ಮುಂದುವರ್ಸರಲ್ಲ, ನಾನು ಮಿಸ್ಕೊಂಡು ಫೋನ್ ಮಾಡಿ ಬರ್ತೀವಿ. ನಮ್ಮ ಮನೆನೇ ನೋಡಿದೆ,
ಮನೆ ಸೊಸೆ ಆಗೋದ್ಯಲ್ಲ ಸಹನ. ಮನೆ ನೋಡದೇ ಇದ್ರು ನನ್ನ ಮನ್ಸು ನೋಡಿದಾರಲ್ಲ. ಓಹೋ ಇಂಥ ಡೈಲಾಗೆಲ್ಲ ನನ್ನ ತಮ್ಮ ಹೊಡಿತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಸಹನ. ರೀ ಅಳಿಯಂದ್ರೆ ಇದ್ದಾರೋ ಇಲ್ವೋ ನೋಡಿ. ಬರ್ತೀನಿ ಅಂತ ಹೇಳಿದ್ರು ಬಾಗ್ಲು ಮುಚ್ಚಿದ್ಯಲ್ಲ. ಹೇಳಿದ್ನಿ ಇಲ್ಲದೆ ಎಲ್ಲ ಹೋಗ್ತಾರೆ. ಅಳಿ ಅಂದ್ರೆ ರೀ ಬನ್ನಿ ಪರವಾಗಿಲ್ವೇ, ಬೇಗನೆ ಬಂದ್ಬಿಟ್ರಿ. ಏನು ಭಾವ ಇದು? ಕುಂಕುಮ ಎಲ್ಲ ಹಚ್ಕೊಂಡು ಅಗರಬತ್ತಿ ಎಲ್ಲ ಹಚ್ಚಿ ಜೋರು ಪೂಜೆ ಮಾಡ್ದಂಗಿದೆ. ಮನೆಗೆ ಸೊಸೆ ಬರ್ತಿದ್ದಾರೆ, ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಮುರಳಿ ಸಹನ ನೀವಿಬ್ರು ಇಲ್ಲೇ ರೀ. ಅಮ್ಮ ಆರತಿ ತಟ್ಟೆ ರೆಡಿ ಮಾಡ್ಲಾ? ಯಾಕೆ ಮನೆ ಒಳಗೆ ಬರಕ್ ಮುಂಚೆ ಆರತಿ ಮಾಡ್ಬೇಕಲ್ಲ ಅಮ್ಮ. ಅದೆಲ್ಲ ಅಲ್ಲೇ ಆಯ್ತಲ್ಲ, ಪರವಾಗಿಲ್ಲ ಬನ್ನಿ. ಬನ್ನಿ ಒಳಗೆ ಬನ್ನಿ. ಬೆಳಿಗ್ಗಿಂದ ಒಂದು ಲೋಟ ಕಾಫಿನೂ ಕುಡ್ದಿಲ್ಲ. ಚಿತ್ರ ಬಿಸಿ ಕಾಫಿ ಮಾಡ್ಕೊಂಬಮ್ಮ. ನಾನು ಬರ್ತೀನಿ. ಸಹನ ನೀರು ನಾನು ಕಾಫಿ ಮಾಡ್ಕೊಂಬರ್ತೀನಿ. ಸಹನ ನೀನು ಹೋಗಿ ಚಿತ್ರಕ್ಕೆ ಸಹಾಯ ಮಾಡಮ್ಮ. ಸರಿ ಅತ್ತಮ್ಮ. ನಿಂಗೆ ಬೇಕಾದವ್ರೊಬ್ರು ಕಾಲ್ ಮಾಡ್ತಿದ್ದಾರೆ. ಯಾರೇ? ಯಾರೋ ಶ್ರೀ ಅಂತೆ. ಶ್ರೀನಾ? ಏನೇ ಕೊಡಿಲಿ? ಅಯ್ಯೋ ಅಕ್ಕ, ಕಾಲೇಜಿಗೆ ಟೈಮ್ ಆಯ್ತು. ಕೊಡಿಲಿ ಅಂದೆ. ಹಲೋ ಹೇಳಿ ಶ್ರೀ. ಮಿಸ್ಸು ಬಿಜಿ ಇದ್ರಾ? ಇಲ್ಲ ಸುಮಾನ ಕಾಲೇಜಿಗೆ ಡ್ರಾಪ್ ಮಾಡಕ್ ಹೊರಟಿದ್ದೆ. ಹೇಳಿ. ಏನಿಲ್ಲ ಮಿಸ್ಸು, ಸುಮ್ಕೆ ಮಾಡಿದೆ. ಅದೇ ರಾತ್ರಿ ಮೆಸೇಜ್ ಮಾಡಿದ್ರಲ್ಲ. ಬ್ಯುಸಿ ಇದ್ರಿ ಅನ್ಸತ್ತೆ, ಲೇಟಾಗಿ ರಿಪ್ಲೈ ಮಾಡ್ತಿದ್ರಿ. ಒಂದು ಮಾತಿಗಾದ್ರೂ ಇರೇ ನಾನೇ ಬಿಡ್ತೀನಿ ಅನ್ಬಾರ್ದ. ಅಷ್ಟೇ, ಅವ್ರಿಗೆ ಪಾರ್ಟ್ನರ್ಗಳು ಸಿಕ್ಕಿದ್ಮೇಲೆ ಮುಗೀತು. ನಾನೇನು ಬ್ಯುಸಿ ಇರಲಿಲ್ಲ ಮಿಸ್ಸು. ಅದೇ ಹೇಳಿದ್ನಲ್ಲ ಯಾಕೆ ತಡವಾಗಿ ಮೆಸೇಜ್ ಮಾಡಿದೆ ಅಂತ. ತಮಾಷೆ ಮಾಡಬೇಡಿ ಶ್ರೀ. ಏನ್ ನನ್ನ ಫೋಟೋ ನೋಡ್ತಾ ಕಳ್ದೋದ್ರಾ ನೀವು? ಅದು ಒಂಥರ ಹಂಗೆ, ಆ ಫೋಟೋನಾಗೆ ಚೆನ್ನಾಗಿ ಚಂದ ಕಾಣಿಸ್ತಿದೆ ಮಿಸ್ಸು. ಓ ಏನೋ ಪುಣ್ಯ, ಅಟ್ಲೀಸ್ಟ್ ಆ ಫೋಟೋದಲ್ಲಾದ್ರೂ ಚೆನ್ನಾಗಿ ಕಾಣ್ತೀನಲ್ಲ. ನೇರವಾಗಿ ನೋಡಿದ್ರೆ ಹಾಗೆ ಕಾಣಲ್ವೇನೋ. ಏಯ್ ಯಾರು ಹೇಳಿದ್ದು? ನೀವು ನೇರವಾಗಿ ನೋಡಿದ್ರು ಸಂದಾಯ ಕಾಣಿಸ್ತೀರ ಮಿಸ್ಸು. ಲೇಟ್ ಆಯಿತು. ಮಾರ್ಕೆಟ್ ಒಳಗಿಂದ ಹೋದರೆ ಹತ್ರ, ಶಾರ್ಟ್ಕಟ್ಟಲ್ಲಿ ಹೋಗೋದೇ ವಾಸಿ. ಹೌದು, ಈಗ ಎಲ್ಲಿದ್ದೀರಷ್ಟೇ? ನಾನಿಲ್ಲೇ ಗದದ್ದವ. ಅಕ್ಕ, ಶ್ರೀ ಸರಿ ಅಕ್ಕ, ನಾನು ಇಲ್ಲಿಂದ ಹೀಗೆ ಹೋಗ್ತೀನಿ, ಹತ್ರ. ನೀನು ಲೈಬ್ರರಿಗೆ ಹೋಗು. ಬಾಯ್. ಸರಿ, ಹುಷಾರು.
ಚಿತ್ರಕ್ಕ ಕೊಡಿ, ನಾನು ಕೊಡ್ತೀನಿ. ಪರವಾಗಿಲ್ಲ ಸಹನ, ನೀನು ತಗೋ, ನಾನೇ ಕೊಡ್ತೀನಿ. ಇಲ್ಲ ಬ್ಯಾಡ. ಯಾಕೆ? ನಾನು ಮಾಡಿದ ಕಾಫಿ ಮೇಲೆ ಡೌಟಾ? ಅಯ್ಯೋ ಹಂಗಲ್ಲ, ಸ್ಯಾನೆ ಬಿರ್ನೆ ತಿಂಡಿ ತಿನ್ನೋದು ವಾಡ್ಕೆ, ದಿನಕ್ಕೆ ಒಂದಕ್ಕಿಂತ ಕಾಪಿ ಕುಡಿಯೋದು, ಅದು ತಿಂಡಿ ಆದ್ಮ್ಯಾಕೆ. ಓ, ನಮ್ಮ ಮನೆಯಲ್ಲಿ ತಿಂಡಿ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಿದ್ಯೇನಮ್ಮ? ಇಲ್ಲ ಇಲ್ಲ, ನಾನು ಹಂಗೆ ಹೋಯ್ತಿಲ್ಲ. ನೀನು ಹೇಳಿದ್ರು ಹೇಳ್ದೆ ಇದ್ರು ನಮ್ಮ ಮನೇಲಿ ತಿಂಡಿ ಲೇಟೆ. ನಿಮ್ಮ ಮನೇಲಿ ಎಷ್ಟು ಗಂಟೆಗೆ ತಿಂಡಿ ತಿಂತಾ ಇದ್ದೆ? 7 ಗಂಟೆಗೆಲ್ಲ ನಮ್ಮ ಮನ್ಯಾಗ ಎಲ್ಲರೂ ತಿಂಡಿ ತಿನ್ಬಿಡ್ತಿದ್ದೋ. 7 ಗಂಟೆಗೇನೇನಾ? ಹಸ್ಕೊಂಡು ಬ್ಯಾರೆಯವ್ರಿಗೆ ತಿಂಡಿ ಬಡಿಸ್ಬಾರ್ದು ಅಂತ ಅವ್ವ ಹೇಳೋಳು. ಓ, ಹಸುವು ಅಂದ್ರೇನೆ ಏನು ಅಂತ ಗೊತ್ತಿಲ್ದಲೇ ಇರೋ ಹಾಗೆ ಬೆಳೆಸಿದ್ದಾರೆ ನಿಮ್ಮವ್ವ. ನೀನು ತುಂಬಾ ಅದೃಷ್ಟ ಮಾಡಿದ್ದೆ ಬಿಡಮ್ಮ. ಸಹನಾ, ತಗೋ, ಮುರುಳಿ ಕಾಫಿ ಕೊಡು. ಅಯ್ಯೋ ಮೇಸ್ಟ್ರೆ, ಏನಾಯ್ತು? ರೀ, ನೀವು ಸುಮ್ಮನೆ ಕುತ್ಕೊಳ್ರಿ. ನನ್ನ ತಮ್ಮ ಇವತ್ತು ರೊಮ್ಯಾಂಟಿಕ್ ಮೂಡಲ್ಲಿದ್ದಾನೆ. ಸಾರಿ, ಹೆದರ್ಕೋಬೇಡಿ. ತಕೊಳ್ಳಿ, ಕಾಪಿ ಎಲ್ಲ ಚೆಲ್ಬಿಡ್ತಿತ್ತು. ಕಾಪಿ ಅಲ್ಲ, ಅದು ಕಾಫಿ. ನಾವು ಹಿಂಗೆ ಹೇಳೋದು. ತಕೊಳ್ಳಿ ಕಾಪಿ. ಏನು ಅವಸರ? ಇದೆ ನಮ್ಮ ರೂಮು. ಮಿಸ್ಟ್ರೆ, ಇಲ್ಲೇ ಇನ್ನು ಮುಂದೆ ನಮ್ಮ ಜೀವನ. ರಾತ್ರಿ ಎಲ್ಲ ನಿಮ್ಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಬುಡಿ, ನಾನು ತಿಂಡಿ ಮಾಡಕ್ಕೆ ಹೋಗ್ಬೇಕು. ನನಗಿಂತ ತಿಂಡಿನೇ ಮುಖ್ಯನಾ? ನೀವು ಕಾಲೇಜ್ಗೆ ಹೋಗಕ್ಕಿಲ್ವೇ? ನೀವೇ ನನ್ನ ಕಾಲೇಜಿಗೆ ಕಳಿಸ್ತೀರಾ ಅನ್ಸುತ್ತೆ. ನಾನು ರಜೆ ಹಾಕಿದ್ದೀನಿ. ಇನ್ನೂ 2 ದಿನ ಇಲ್ಲೇ ಇದ್ದು ನಾವಿಬ್ಬರು ಎಲ್ಲ ಹೊರಗೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗ್ತೀನಿ. ನಿಮ್ಮನ್ನು ದೇವಪುರ ಕರ್ಕೊಂಡು ಹೋಗ್ತೀನಿ. ಇದೇನ್ ಶ್ರೇ, ಗದ್ದೆ ಹತ್ರ ಇದ್ದೀನಿ ಅಂದ್ರೆ? ಓಲ್ಡುಮ್ಮ ಸಿಸ್ಟರ್, ನೀವೇನಿಲ್ಲಿ? ಸುಮಾರ ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ದೆ, ಹಾಗೆ ಶ್ರೀನ ಇಲ್ಲಿ ನೋಡಿ ಬಂದೆ. ನಾವೇನೇನು ಓಲ್ಟಿ ಮಿಸ್ಸು? ಹ್ಞೂ ಸಿಸ್ಟರ್, ಲೋಡ್ ಹಾಕೋ ಕೆಲಸ ಇತ್ತು, ಮುಗೀತು. ಹ್ಞೂ ಮಿಸ್ಸು, ಒಂದು ವೇಳೆ ನೀವು ಬರೋಂಗಿದ್ರೆ ಸೀದಾ ಗದೆ ತವೇನೆ ಬಂದ್ಬಿಡ್ಲಿ ಅಂತ ಹಂಗಂದೆ. ಓ, ನಾನು ನಿಮ್ಮನ್ನ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ನೀವು ಹಾಗಂದ್ರಾ? ಗದ್ದೆಲೇವ್ನಿ ನಂಗೇನು ಕೆಲಸ ಇಲ್ಲ ಅಂತಂದ್ರೆ ನಾನು ಬಿಡುವಾಗಿರ್ತೀನಿ ಅಂದ್ಕೊಂಡು ಬರ್ತೀರೇನೋ ಅಂದ್ಕೊಂಡೆ. ಮದುವೆ ಕೆಲಸ ಇತ್ತು, ಆಗ ದಿವಸ ಬರ್ತಿದ್ದೆ. ಈಗ ಬರಕ್ಕೆ ಬೇರೆ ಕೆಲಸ ಇಲ್ವಲ್ಲ. ಯಾಕಿಲ್ಲ, ಮೆಸ್ಸಿಗೆ ಊಟಕ್ಕೆ ಬರ್ತೀರಲ್ಲ. ಓ, ಅದನ್ನೇ ನಾನು ಹೇಳ್ತಾ ಇದ್ದೆ ಸಿಸ್ಟರ್. ನೀವು ಯಾವುದೋ ಬೇರೆ ಕೆಲಸ ಮೇಲೆ ಓದ್ತಿದ್ರೆ ಅನಿಸ್ತೈತೆ. ನಿಮ್ಮ ಗಾಡಿ ಇರಲಿಲ್ಲ ಅಂದಿದ್ರೆ ನಾನು ಜೀಪ್ನಾಗ ಬಿಡ್ತಾ ಇದ್ದೆ. ಪರವಾಗಿಲ್ಲ ಶ್ರೀ, ನಾನು ಲೈಬ್ರರಿಗೆ ಹೋಗ್ತಾ ಇದ್ದೆ,
ಸರಿ ನಾನು ಬರ್ತೀನಿ. ನಮಸ್ಕಾರ. ದುಡ್ಡು ತಗೊಳ್ಳಿ, ಸ್ವಲ್ಪ ತಡವಾಯಿತು, ಕ್ಷಮಿಸ್ಬಿಡಿ. ಅಣ್ಣ ಅಂಗಡಿನ ಖಾಲಿ ಮಾಡಿಸ್ಬಿಡಿ ಅಣ್ಣ, ಇನ್ಮೇಲೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಬಿಡ್ತೀನಿ. ಇವ್ರು ಯಾರೋ? ಇವ್ರು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ಶ್ರೀ? ಅದು ಇವ್ರತವ. ಪೆದ್ದ ಯಾರನ್ನ ನೀನು? ನಮ್ಗೆ ಯಾಕೆ ಕಾಸು ಕೊಡ್ತಾ ಇದೀಯಾ? ಅಲ್ಲ ಅಣ್ಣ, ಅದು ಬಡ್ಡಿ ವಸೂಲಿ. ನಮ್ಗೆ ಯಾಕೆ ಕೊಡ್ತೀಯಾ? ಬಡ್ಡಿ ವಸೂಲಿ ಮಾಡೋರು ಆ ಕಡೆ ಎಲ್ಲೋ ಇರ್ಬೇಕು ನೋಡ್ಲಾ. ಗುಂಪಾಗಿ ನಿಂತ್ಕೊಬಿಟ್ರೆ ಬಡ್ಡಿ ವಸೂಲಿನ? ಆಹಾ ಮುತ್ತು, ಅಣ್ಣನ ತವ ಒಳ್ಳೆ ಹೆಸರು ತಗೊಳಕ್ಕೆ ಇದೇ ನಿನಗೆ ಒಳ್ಳೆ ಚಾನ್ಸ್ ಕಣೋ. ಏಯ್ ಹೊಸಬಾನಿಲ್ಲ ನೀನು, ಬಡ್ಡಿ ವಸೂಲಿ ಮಾಡೋರು ಆ ಕಡೆ ಅವ್ರೆ. ಪಾಪ ನಮ್ಮ ಶ್ರೀ ಅಣ್ಣನಿಗೆ ಯಾಕೋ ಹಿಂಸೆ ಕೊಡ್ತಾ ಇದ್ದಿ? ಹೋಗ ಆ ಕಡೆ. ಮುತ್ತು, ಯಾರು ಬಡ್ಡಿ ವಸೂಲಿ ಮಾಡ್ತಿರೋದು? ಇನ್ಯಾರಕ್ಕ, ಆ ಬಂಗಾರಮ್ಮನ ಕಡೆಯವರು ಆ ಕಡೆ ವಸೂಲಿ ಮಾಡ್ತಾವ್ರೆ. ಅವ್ರು ನೋಡ್ಕೊಂಡೇ ಇಲ್ಲಿಗೆ ಬಂದೆ. ಜನರನ್ನ ಹೆದರ್ಸಿ ಬದರ್ಸಿ ದುಡ್ಡು ವಸೂಲಿ ಮಾಡಕ್ ಅದು ಹೇಗಾದ್ರೂ ಮನ್ಸು ಬರುತ್ತೋ. ಮುತ್ತು, ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ಅಣ್ಣ ಅವ್ರ ಬಗ್ಗೆ ನಮ್ಗೆ ಯಾಕೆ, ಸುಮ್ಕೆ ತಲೆನೋವು ಮಿಸ್ಸು, ಬಿಟ್ಬಿಡಿ. ಶ್ರೀ, ನೀವು ಹೀಗೆ ಎಲ್ಲದಕ್ಕೂ ಹಿಂದೇಟ್ ಹಾಕೊಂಡಿದ್ರೆ ಹೇಗೆ? ಅನ್ಯಾಯ ಆಗೋದನ್ನ ತಡಿಬೇಕಲ್ವಾ? ಅಕ್ಕ, ಅವ್ರನ್ನ ಬೈದು ಏನು ಪ್ರಯೋಜನ? ಜನರಿಗೆ ಬುದ್ಧಿ ಇರ್ಬೇಕಲ್ವಾ? ಅದಕ್ಕೆ ನೋಡು, ನಾನು ಸಾಲನೇ ತಗೊಳಕ್ಕಿಲ್ಲ. ಅಕ್ಕ, ಹಂಗಂತ ವಸೂಲಿ ಮಾಡೋರಲ್ಲ ನಾವು ಕೆಟ್ಟೋರು ಅನ್ನೋಕೆ ಆಯ್ತದ? ನೀನು ಹೇಳಕ್ಕ. ಏಯ್ ಮುತ್ತು, ದಡ್ಡನ್ ಥರ ಮಾತಾಡ್ಬೇಡ. ವಸೂಲಿ ಮಾಡೋಕ್ಕೂ ರೀತಿ ನೀತಿ ಅಂತ ಇರುತ್ತೆ. ಈಗ ಅಂಗಡಿ ಹತ್ರ ಬಂದು ಮುಚ್ಚಿಸ್ಬಿಡ್ತೀನಿ ಅಂತೆಲ್ಲ ಧಮಕಿ ಹಾಕೋರ್ಗೆ ಕೆಟ್ಟವ್ರು ಅಂದ್ರೆ ಇನ್ನೇನಂತಾರೆ? ಮುತ್ತು, ನೀವು ಒಳ್ಳ ಮಿಸ್ಸು, ನೀವೇ ಟೆನ್ಷನ್ ಮಾಡ್ಕೊಂತೀರಾ? ಬಿಡಿ, ನೀವು ಅದನ್ಗೆ ಹೋಗ್ಬೇಕಂತಿದ್ದೀರಲ್ಲ, ಒಳ್ಳೆ ನಾವು ಹೋಯ್ತೀವಿ. ಕರೆಕ್ಟು, ನನಗೂ ಲೇಟ್ ಆಗ್ತಿದೆ. ಸರಿ ಶ್ರೀ, ಬಾಯ್. ತಿಟ್ಟುವಾಗ್ಲೂ ಮನೆ ಪತ್ರಿಕೆ ಹಬ್ಬಟ್ಟು ಒತ್ಬಿಟ್ಟಿಯ ನೀನು? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ಪುಟ್ಟಕ್ಕ ನೀನು. ಈ ಸಿಯ ಯಾರು ತವನ್ ಹೇಳಿಲ್ವೋ? ಈಗ ರಾಜಿ ಬಂದು ಮನೆ ಖಾಲಿ ಮಾಡು ಅಂದ್ರೆ ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಅವಳಿಗೆ ಕಾಲಿಗೆ ಬಿದ್ದನ್ನ ಕೇಳ್ಕೊತೀನಿ. ಆಸ್ತಿ ಬೇಕಾದ್ರೆ ನಿನ್ನ ಹೆಸನಾಗೆ ಇರ್ಲಿ ಕಣವ, ಮನೆ ಮಾತ್ರ ಖಾಲಿ ಮಾಡು ಅಂತ ಹೇಳ್ಬೇಡ ಅಂತ ಬೇಡ್ಕತೀನಿ. ಏನು ಮಾತಾಡ್ತಿದೀಯ ಪುಟ್ಟಕ್ಕ ನೀನು? ಅವಳು ಅದಕ್ಕೆ ಒಪ್ಪುವಷ್ಟು ಒಳ್ಳೆವಳು ಅನ್ಕೊಂಡಿದೀಯಾ? ರಾಜಿ, ಒಳಗಡೆ ಎರಡನೇವಳು ಅವಳ ಇಲ್ವಾ ಅಂತ ತಿಳ್ಕೊಂಡು ಹೋಗೋದು ಒಳ್ಳೇದು. ಕೊಡು
ಮೀಸದಕ್ಕಿದ್ ಬಿಸಾಕುವಾಗ ಯಾವಳಿದ್ರೆ ಏನಂತೆ? ಯೋ, ಅವತ್ತು ಬಂಗಾರಮ್ಮ ಮಾಡಕ್ಕಾಗದೆ ಇರೋ ಕೆಲ್ಸನ ಇವತ್ತು ಈ ರಾಜಿ ಮಾಡ್ತಾವಳೆ. ಯಾವಳೆ ಮೇಲಿಂದ ಇಳಿದ್ ಬಂದ್ರು ಇವತ್ತಿ ರಾಜಿನ ತಡಿಯಕ್ಕಾಗಕ್ಕಿಲ್ಲ. ನಡಿ ಹೋಗುಮ. ಪುಟ್ಟಕ್ಕ, ಓ ಪುಟ್ಟಕ್ಕ, ಪುಟ್ಟಕ್ಕ, ರಾಜೇಶ್ವರಿ ಬಂದ್ಲು ಅಂತ ಅನಿಸ್ತೈತೆ. ಏ, ನೀವೇನ್ರಲ್ಲೇ ನಿಂತ್ಕೊಂಡಿದ್ದೀರಾ? ಬರ್ರೋ.